ಆಚಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಬಾಗಲಕೋಟೆಯಲ್ಲಿ XUV 300 ಕಾರು ಸ್ಫೋಟಗೊಂಡಿದೆ. ಜಮಖಂಡಿ ತಾಲೂಕಿನ ಹಿಪ್ಪರಗಿ ಗ್ರಾಮದಲ್ಲಿ ನಡೆದಿರುವಂತಹ ಘಟನೆ ಇದು. ಕಾರು ಛಿದ್ರ ಆಗ್ಬಿಟ್ಟಿದೆ. ಅದೃಷ್ಟವಶಾತ್ ಕಾರ್ ಮಾಲೀಕ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ಸ್ಥಳಕ್ಕೆ ಈಗಾಗಲೇ ಬಾಗಲಕೋಟೆ ಹಾಗೂ ಬೆಳಗಾವಿ ಪೊಲೀಸರು ಭೇಟಿ ನೀಡಿದ್ದಾರೆ. ಬಾಂಬ್ ನಿಷ್ಕ್ರಿಯ ದಳವು ಕೂಡ ಭೇಟಿ ನೀಡಿ ಪರಿಶೀಲನೆ ನಡೆಸಿರೋದು. ಇನ್ನು ಕಾರು ಮಾಲೀಕ ಏನಿದ್ದಾರೆ ಪ್ರಾಣಾಪಾಯದಿಂದ ಪಾರಾಗಿರೋದು ಗೊತ್ತಾಗ್ತಿದೆ. ಜಯಶ್ರೀ ಹಣಮಂತ ಅಥಣಿ ಅವರಿಗೆ ಸೇರಿದ ವಾಹನ ಇದು. ಬಾರ್ ಮುಂದೆ ನಿಲ್ಲಿಸಿದ್ದ ಕಾರ್ ಸ್ಫೋಟ ಆಗಿದೆ. ಏಕಾಏಕಿ XUV 300 ಕಾರು ಸ್ಫೋಟ ಆಗಿದ್ದು ಕಾರು ಸಂಪೂರ್ಣ ಛಿದ್ರ ಆಗಿದೆ. ಸ್ಫೋಟದ ರಭಸಕ್ಕೆ ಸುಮಾರು 10 ಅಡಿ ಎತ್ತರಕ್ಕೆ ಹಾರಿದ ಕಾರ್ 200 ಅಡಿ ದೂರದವರೆಗೆ ಹೋಗಿ ಬಿದ್ದಿದೆ. ಕಾರ್ನ ಅವಶೇಷಗಳು ಎಲ್ಲ ಕೂಡ ಚಿಂದಿ ಆಗ್ಬಿಟ್ಟಿವೆ. ಅವಶೇಷಗಳು ಬಡಿದು ಓರ್ವನಿಗೆ ಗಾಯ ಆಗಿರುವಂತಹ ಘಟನೆಯೂ ನಡೆದು ಹೋಗಿದೆ. ಆಸ್ಪತ್ರೆಯಲ್ಲಿ ಆತನಿಗೆ ಚಿಕಿತ್ಸೆ ಕೊಡಿಸಲಾಗ್ತಾ ಇದೆ. ಸ್ಫೋಟದ ತೀವ್ರತೆಗೆ ಸುತ್ತಮುತ್ತ ಪ್ರದೇಶದಲ್ಲಿ ಕರೆಂಟ್ ಕಟ್ ಆಗಿದೆ. CCTVಯಲ್ಲಿ ಕಾರ್ ನಿಂತಿದ್ದ ದೃಶ್ಯ ಸರಿಯಾಗಿದೆ. ಒಂದೇ ಸೆಕೆಂಡ್ನಲ್ಲಿ ಕಾರ್ ಸ್ಫೋಟ ಆಗ್ಬಿಟ್ಟಿದೆ. ಸ್ಫೋಟದ ವೇಳೆ CCTV ಸ್ಕ್ರೀನ್ ಕೂಡ ಕ್ರ್ಯಾಶ್ ಆಗಿದೆ. ಆ ದೃಶ್ಯವನ್ನ ನೀವು ಗಮನಿಸ್ತಾ ಇದ್ದೀರಿ. CCTV ದೃಶ್ಯ. ಸ್ಫೋಟದ ರಭಸ ಯಾವ ಮಟ್ಟಕ್ಕಿತ್ತು ಅಂದ್ರೆ ಆ ಸ್ಕ್ರೀನ್ ಕೂಡ ನೋಡಿ ಯಾವ ರೀತಿ ಕ್ರ್ಯಾಶ್ ಆಗಿದೆ ಅಂತ. ಯಾರೋ ಬಾಂಬ್ ಇಟ್ಟಿರಬಹುದು ಅನ್ನುವಂತ ಶಂಕೆ ವ್ಯಕ್ತಪಡಿಸಿದ್ದಾರೆ ಮಾಲೀಕ. ತಡರಾತ್ರಿ 10:30 ಸುಮಾರಿಗೆ ಹಿಪ್ಪರಗಿ ಗ್ರಾಮದಲ್ಲಿ ನಡೆದಿರುವ ಘಟನೆ ಇದು. ಬಾಂಬ್ ಇಟ್ಟಿದ್ರಾ ಅಥವಾ ಇಂಜಿನ್ನಲ್ಲಿ ಏನಾದರೂ ಸಮಸ್ಯೆ ಆಗಿ ರೀತಿ ಸ್ಫೋಟ ಆಯ್ತಾ, ಬೇರೆ ಏನಾದರೂ ಸಮಸ್ಯೆನಾ? ಪೊಲೀಸರು ಇದಕ್ಕೆ ಸಂಬಂಧಪಟ್ಟಂತೆ ಈಗ ತನಿಖೆ ನಡೆಸ್ತಾ ಇದ್ದಾರೆ. ಬೆಳಗಾವಿಯಲ್ಲಿ ನಡೆದಿರುವಂತಹ ಘಟನೆ ಇದು. ಹಿಪ್ಪರಗಿ ಪ್ರದೇಶದಲ್ಲಿ ನಿಲ್ಲಿಸಿದ್ದ ಕಾರು ಈ ರೀತಿಯಾಗಿ ಸ್ಫೋಟ ಆಗಿದೆ. ಕಾರಣ ಏನು ಅನ್ನೋದನ್ನ ಪೊಲೀಸರ ತನಿಖೆ ಬಳಿಕನೇ ಗೊತ್ತು ಮಾಡಬೇಕಿದೆ. ಸೆಕೆಂಡ್ ರೂಪಾಯಿ ಸರ, ನಮ್ದು ಹಿಬ್ಬರಿಗೆ ಒಂದು ಶಾಪ್ ಇತ್ತು. ಒಂದು ಶಾಪ್ನ ಡೈಲಿ ಹೋಗೋದು ಬರೋದು ಮಾಡ್ತೀನಿ. ಮತ್ತು ನಾನು ನಿನ್ನೆ 4:30 ಗಂಟೆಗೆ ರಬಕವಿಂದ ಹಿಬ್ಬರಿಗೆ ಬಂದ ಗಾಡಿ ಹಚ್ಚಿದ್ನಿ. ರಾತ್ರಿ 10:40 ನಾ ಮನೆಗೆ ಹೋಗ್ಬೇಕಂತೆ ಕ್ಯಾಶ್ ಜೋಡಿಸ್ಕೊಂಡು ಹೋಗ್ಬೇಕು ಅನ್ಬಿಡ್ದ ಧಮ್ ಮತ್ತು ಸ್ಫೋಟ ಆಯ್ತು. ಯಾವ ರೀತಿ ಸ್ಫೋಟ ಆಗೈತೆ ಅನ್ನೋದು ನಮ್ಗೆ ಕಂಡು ಬಂದಿಲ್ಲ. ಮತ್ತು ಅದ್ರ ಸ್ಪೇರ್ಸ್ಗಳು ಅಂದರು 200 ಫೂಟ್ 300 ಫೂಟ್ ತನಕ ದೂರ ಹೋಗಿ ಬಿದ್ದವು. ಗಾಡಿ ಎಲ್ಲ ಇಂಜನ್ ಅದೆಲ್ಲ ಪಾರ್ಟ್ಸ್ ಎಲ್ಲ ಒಡೆದು ಹೋಗ್ಯಾವು. ಅದೇನಾಗೈತಿ ತನಿಖೆ ಮಾಡ್ಬೇಕಿನ್ನ. ಹನುಮಂತ್ ಸಂಗೊಂಡು ಹತ್ನಿ ಸೆಕೆಂಡ್ ರೂಪಾಯಿ ಸರ, ನಮ್ದು ಹಿಬ್ಬರಿಗೆ ಒಂದು ಶಾಪ್ ಇತ್ತು. ಒಂದು ಶಾಪ್ನ ಡೈಲಿ ಹೋಗೋದು ಬರೋದು ಮಾಡ್ತೀನಿ. ಮತ್ತು ನಾನು ನಿನ್ನೆ 4:30 ಗಂಟೆಗೆ ರಬಕವಿಂದ ಹಿಬ್ಬರಿಗೆ ಬಂದ ಗಾಡಿ ಹಚ್ಚಿದ್ನಿ. ರಾತ್ರಿ 10:40 ನಾ ಮನೆಗೆ ಹೋಗ್ಬೇಕಂತೆ ಕ್ಯಾಶ್ ಜೋಡಿಸ್ಕೊಂಡು ಹೋಗ್ಬೇಕು ಅನ್ಬಿಡ್ದ ಧಮ್ ಮತ್ತು ಸ್ಫೋಟ ಆಯ್ತು. ಯಾವ ರೀತಿ ಸ್ಫೋಟ ಆಗೈತೆ ಅನ್ನೋದು ನಮ್ಗೆ ಕಂಡು ಬಂದಿಲ್ಲ. ಮತ್ತು ಅದ್ರ ಸ್ಪೇರ್ಸ್ಗಳು ಅಂದರು 200 ಫೂಟ್ 300 ಫೂಟ್ ತನಕ ದೂರ ಹೋಗಿ ಬಿದ್ದವು. ಗಾಡಿ ಎಲ್ಲ ಇಂಜನ್ ಅದೆಲ್ಲ ಪಾರ್ಟ್ಸ್ ಎಲ್ಲ ಒಡೆದು ಹೋಗ್ಯಾವು. ಅದೇನಾಗೈತಿ ತನಿಖೆ ಮಾಡ್ಬೇಕಿನ್ನ. ಹನುಮಂತ್ ಸಂಗೊಂಡು ಹತ್ನಿ ಸೆಕೆಂಡ್. ಡೀಟೇಲ್ಸ್ ಕೊಡ್ತಾರೆ ಪ್ರತಿನಿಧಿ ಅಶೋಕ್. ಕಾರು ಸ್ಫೋಟ ಆಗಿರುವಂತ ಕೆಲ CCTV ದೃಶ್ಯಗಳನ್ನ ನಾವು ಗಮನಿಸ್ತಾ ಇದ್ವಿ. ಅವಶೇಷಗಳೆಲ್ಲವೂ ಕೂಡ ಪುಡಿ ಆಗೋಗಿದೆ. ಬಟ್ ಈ ಅಪಘಾತ ಆಗೋದಕ್ಕೆ ಕಾರಣ ಬಾಂಬ್ ಇಟ್ಟಿರಬಹುದು ಅಂತ ಮಾಲೀಕ ವ್ಯಕ್ತಪಡಿಸ್ತಾ ಇರೋದು. ಬಟ್ ಏನಾಗಿದೆ ನಿಜಕ್ಕೂ, ಸದ್ಯದ ಪರಿಸ್ಥಿತಿ ಹೇಗಿದೆ, ಪೊಲೀಸರ ಮಾಹಿತಿ ಏನಿದೆ ಅಂತ? ಸೌಖ್ಯ, ಇದು ಬಾಗಲಕೋಟೆ ಜಿಲ್ಲೆ ಜಮಖಂಡಿ ತಾಲೂಕಿನ ಹಿಪ್ಪರಗಿ ಗ್ರಾಮದಲ್ಲಿ ನಿನ್ನೆ ರಾತ್ರಿ 11 ಗಂಟೆ ಸುಮಾರಿಗೆ ನಡೆದಿರುವಂತ ಘಟನೆ ಏನಂದ್ರೆ, ಬಾರ್ ಮಾಲೀಕ ಏನಿದೆ ರಬಕವಿ ಮೂಲ ನಿವಾಸಿಯಾಗಿರ್ತಾರೆ. ಅಲ್ಲಿಂದ ಹಿಪ್ಪರಗಿ ಏನು ಗ್ರಾಮ ಇದೆ, ಆ ಗ್ರಾಮದಲ್ಲಿ ಒಂದು MSL ಇಟ್ಕೊಂಡು ಏನು ವ್ಯವಹಾರ ಮಾಡ್ಕೊಂಡಿರ್ತಾರೆ. ಆದ್ರೆ ದಿನನಿತ್ಯ 4:30 ಅಷ್ಟೊತ್ತಿಗೆ ಹೋಗುವಂತಹ ಮಾಲೀಕ ರಾತ್ರಿ 11:30 ನಂತರ ವ್ಯವಹಾರ ಎಲ್ಲ ಮುಗಿಸ್ಕೊಂಡು ಮನೆಗೆ ವಾಪಸ್ ಆಗ್ತಾ ಇರ್ತಾರೆ. ಆದ್ರೆ ನಿನ್ನೆ ರಾತ್ರಿ ಕೂಡ ಅದೇ ರೀತಿ ಇನ್ನೇನು ಅಂಗಡಿಯನ್ನ ಬಂದ್ ಮಾಡ್ಕೊಂಡು ಮನೆಗೆ ಹೋಗ್ಬೇಕು ಅನ್ನೋ ಒಂದು ನಿಟ್ಟಿನಲ್ಲಿದ್ದಂತಹ ಮಾಲೀಕನಿಗೆ ಇದೊಂದು ಶಾಕ್ ಆಗಿರುವಂತದ್ದು. ಯಾಕಂದ್ರೆ ಏನು ಅದೃಷ್ಟವಶಾತ್ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ಅಂತ ಹೇಳ್ಬೋದು. ಯಾಕಂದ್ರೆ ಹೋಗೋಕೆ ಒಂದ್ ಸ್ವಲ್ಪ ತಡ ಮಾಡಿದ್ರಿಂದಾಗಿ ಆ ಬಾರ್ ಮಾಲೀಕ ಏನಿದ್ದಾರೆ ಹನುಮಂತ ಅತನಿಯವರು ಒಂದು ಕೆಲವೇ ಸೆಕೆಂಡ್ಗಳಲ್ಲಿ ಏನು XUV 300 ಕಾರ್ ಇದೆ ಅದು ಬ್ಲಾಸ್ಟ್ ಆಗುವಂತ ಘಟನೆ ನಡೆದಿದೆ. ಆ ಬ್ಲಾಸ್ಟ್ ಆದ
ಏನು ತೀವ್ರತೆ ಏನಿದೆ ಆ ತೀವ್ರತೆಗೆ ಆ ಬಾರ್ನ ಮೇಲ್ಛಾವಣಿ ಏನಿದೆ ತಗಡು ಆ ಮೇಲ್ಛಾವಣಿ ಕೂಡ ಹಾರಿ ಹೋಗುತ್ತೆ. ಅದ್ರ ಕರೆಂಟ್ ಕೂಡ ಕಟ್ ಆಗುತ್ತೆ. ಅದ್ರ ಜೊತೆಗೆ ಧೂಳು ಕೂಡ ಆ ಬಾರ್ನಲ್ಲಿ ಮುಳುಗುತ್ತೆ. ಏನು ಒಂದಷ್ಟು ಕೆಲವು ಸೆಕೆಂಡ್ಗಳಷ್ಟು ಆ ಬಾರ್ ಏನು ಸಂಪೂರ್ಣವಾಗಿ ಏನು ಅಯೋಮಯವಾಗುತ್ತೆ. ಅವರು ಗಾಬರಿಯಿಂದ ಹೊರಗೆ ಬಂದು ನೋಡಿದಾಗ ಏನು ಬೇರೆ ಏನಾದರೂ ನಡೆದಿರ್ಬೋದು ಅನ್ನೋ ಒಂದು ಏನು ಭಾವನೆಯಲ್ಲಿದ್ದಂತಹ ಮಾಲೀಕನಿಗೆ ತನ್ನ ಕಾರ್ಯ ಕೂಡ ಸ್ಫೋಟ ಆಗಿದೆ ಅನ್ನೋ ಒಂದು ಮಾಹಿತಿ ಏನು ತಿಳಿದು ಆತ ಗಾಬರಿಗೊಳ್ತಾನೆ. ಯಾಕಂದ್ರೆ ಈ ಘಟನೆ ಯಾವ ಕಾರಣಕ್ಕೆ ಆಗಿದೆ, ಉದ್ದೇಶಪೂರ್ವಕವಾಗಿ ಏನು ಮಾಲೀಕನಿಗೆ ಏನು ಜೀವದ ಏನು ಥ್ರೆಟ್ ಇದೆಯಾ ಅನ್ನೋ ಒಂದು ಸಂಶಯ ಕೂಡ ಇಲ್ಲಿ ಮಾಲೀಕ ವ್ಯಕ್ತಪಡಿಸ್ತಾ ಇದ್ದಾನೆ. ಈಗಾಗಲೇ ಪೊಲೀಸರು ಮತ್ತೆ ಬೆಳಗಾವಿ ಪೊಲೀಸರು ಮತ್ತು ಬಾಗಲಕೋಟೆ ಪೊಲೀಸರು, ಯಾಕಂದ್ರೆ ಬೆಳಗಾವಿ ಗಡಿಭಾಗದ ಮತ್ತು ಬಾಗಲಕೋಟೆ ಗಡಿಭಾಗದಲ್ಲಿ ಏನು ಹಿಪ್ಪರಿ ಗ್ರಾಮ ಇದೆ, ಹಾಗಾಗಿ ತಕ್ಷಣಕ್ಕೆ ಬೆಳಗಾವಿ ಏನು ಪೊಲೀಸರು ಬಾಂಬ್ ನಿಷ್ಕ್ರಿಯ ದಳದವರು ಕೂಡ ಅಲ್ಲಿ ಬಂದು ತಪಾಸಣೆ ನಡೆಸ್ತಾರೆ. ಜೊತೆಗೆ ಏನು ಅಲ್ಲಿ ಇದ್ದಂತಹ ಏನು ವರ್ಕರ್ಸ್ ಆಗಿರ್ಬೋದು ಅಥವಾ ಮಾಲೀಕ ಆಗಿರ್ಬೋದು ಅವರಿಂದ ಸಾಕಷ್ಟು ಮಾಹಿತಿಯನ್ನು ಕಲೆ ಆಗ್ತಿರುವಂತಹ ಪೊಲೀಸರಿಗೆ ಸದ್ಯಕ್ಕೆ ಆ ಎಲ್ಲ ಆಯಾಮಗಳಿಂದ ತನಿಖೆ ನಡೆಸ್ತಾ ಇದ್ದಾರೆ. ಯಾಕಂದ್ರೆ ಆ ಬಾರ್ ಮಾಲೀಕನಿಗೆ ಯಾರ ಜೊತೆ ಆದರೂ ತಂತೆ ತಕರಾರಿತ್ತ ಅನ್ನೋ ಒಂದು ಕೂಡ ಆಯಾಮದಲ್ಲೂ ಕೂಡ ಈಗಾಗಲೇ ಏನು ತನಿಖೆ ಚುರುಕುಗೊಳಿಸಿರುವಂತದ್ದು. ಯಾಕಂದ್ರೆ ಆ ಬಾರ್ ಮಾಲೀಕ ಏನು ಸಾಕಷ್ಟು ದುಡ್ಡಿನ ವ್ಯವಹಾರಗಳನ್ನು ಮಾಡ್ತಾ ಇರ್ತಾರೆ. ಹೀಗಾಗಿ ಆ ದುಡ್ಡಿನ ವ್ಯವಹಾರದಲ್ಲಿ ಯಾರಾದ್ರೂ ಅವನ ಮೇಲೆ ಏನು ಸಿಟ್ಟಿನಿಂದ ಈ ರೀತಿ ಏನು ಒಂದು ಕೆಲಸಕ್ಕೆ ಮುಂದಾಗಿದ್ದಾರೆ ಅನ್ನೋ ಆಯಾಮದಲ್ಲೂ ಕೂಡ ಈಗ ತನಿಖೆ ಮುಂದುವರೆತಿರುವಂತದ್ದು ಸೌಖ್ಯ. ಇದಲ್ಲದೆ ಆ ಒಂದು ಘಟನೆಯಲ್ಲಿ ಏನು ಓರ್ವ ವ್ಯಕ್ತಿಯು ಕೂಡ ಏನು SUV ಕಾರ್ ಇದೆ, ಆ ಕಾರ್ನ ಅವಶೇಷಗಳು ಬಡಿದು ಆತ ಕೂಡ ಜಮಖಂಡಿ ತಾಲೂಕು ಆಸ್ಪತ್ರೆ ಚಿಕಿತ್ಸೆ ಪಡ್ತಿರುವಂತ ಘಟನೆ ಈಗ ಸದ್ಯಕ್ಕೆ ನಡೀತಿರುವಂತದ್ದು ಸೌಖ್ಯ. ಥ್ಯಾಂಕ್ ಯು ಅಶೋಕ್ ಡೀಟೇಲ್ಸ್ಗೆ. XUV 300 ಕಾರು ಸ್ಫೋಟ ಆದ ಬೆನ್ನಲ್ಲೇ ಈಗ ಸಾಕಷ್ಟು ಅನುಮಾನಗಳಿಗೆ ಈ ಘಟನೆ ಎಡೆ ಮಾಡಿಕೊಡ್ತಾ ಇದೆ. ಕಾರಣ ಆತ ವೈನ್ ಶಾಪ್ ಮಾಲೀಕ ಅಂತೆ. ಆ ವೈನ್ ಶಾಪ್ ಮುಂದೆನೆ ಕಾರನ್ನ ನಿಲ್ಸಿದ್ದ. ಏನೋ ದೊಡ್ಡದಾಗಿ ಸೌಂಡ್ ಬಂತಲ್ಲ ಅಂತ ಹೊರಗೆ ಬಂದು ನೋಡಿದಾಗ ಆತನಿಗೆ ಗೊತ್ತಾಗಿದೆ ತನ್ನ ಕಾರೇ ಸ್ಫೋಟ ಆಗಿದೆ ಅಂತ. ಸಾಕಷ್ಟು ವ್ಯಾಪಾರ ವಹಿವಾಟು ಮಾಡ್ತಾ ಇದ್ದಂತ ಈತನ ಮೇಲೆ ಯಾರಾದರೂ ದ್ವೇಷ ಇಟ್ಕೊಂಡಿದ್ರಾ, ಏನಾದರೂ ಹಳೆ ವೈಷಮ್ಯದ ಮೇಲೆ ಈ ರೀತಿಯಾಗಿ ಬಾಂಬ್ ಇಟ್ಟಿರಬಹುದಾ, ಈ ರೀತಿಯಾಗಿ ಆತನೇ ಈಗ ಅನುಮಾನ ವ್ಯಕ್ತಪಡಿಸ್ತಾ ಇರೋದು. ಹಾಗಾಗಿ ಪೊಲೀಸರು ಕೂಡ ಈಗಾಗಲೇ ಕಂಪ್ಲೇಂಟ್ ದಾಖಲು ಮಾಡಿಕೊಂಡು ತನಿಖೆಯನ್ನ ಮಾಡ್ತಾ ಇದ್ದಾರೆ. ಇನ್ನು ಸ್ಫೋಟದ ರಭಸಕ್ಕೆ ಅದರ ಪಾರ್ಟ್ಸ್ ಏನಿದಾವೆ, ಕಾರ್ ಪಾರ್ಟ್ಸ್ ಹಾರಿ ಬಿದ್ದ ಸಂದರ್ಭದಲ್ಲಿ ಓರ್ವ ವ್ಯಕ್ತಿ ಗಾಯಗೊಂಡು ಆಸ್ಪತ್ರೆ ಪಾಲಾಗಿದ್ದಾನೆ.